ಹಾಯ್ ಹಲೋ ನಮಸ್ತೆ ವೈಬೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮರ್ಗೆಂಟ್ಸಲ್ಲಿ ಯಾವ ಥರ ಚಿಪ್ಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಡಿಟ್ಟು ಪೊಟ್ಯಾಟೊ ಚಿಪ್ಸ್ ಇದ್ದಾಗೆ ಇರುತ್ತೆ. ಇದು ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ, ಹೆಲ್ತಿ ಫುಡ್ ಕೂಡ ಇದು. ಅದಕ್ಕೆ ನಾನೊಂದು 600 ಗ್ರಾಮ್ ಅಷ್ಟು ಮರ್ಗೆಂಟ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ರಬ್ ಮಾಡಬೇಕು. ಒಂದು ಮೆಟಲ್ ನೈಫ್ ತೊಗೊಂಡು ಕ್ಲೀನಾಗಿ ರಬ್ ಮಾಡ್ಕೊಳ್ಳಿ. ನೋಡಿ, ರಬ್ ಮಾಡ್ಕೊಳ್ಳೋದ್ರಿಂದ ಮೇಲೆ ಲೇಯರು ಓಪನ್ ಆಗುತ್ತೆ, ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ, ಕ್ಲೀನಾಗಿ ಪೀಸಸ್ ಕಟ್ ಮಾಡ್ಕೊಳ್ಳಿ ಇದನ್ನು. ಯಾಕಂದರೆ ನೀವು ಅಷ್ಟೊಂದು ಸ್ಲೈಸರ್ ಮಾಡೋಕ್ಕಾಗೋದಿಲ್ಲ. ಫಸ್ಟು ಎರಡು ಕಡೆ ಕ್ಲೀನಾಗಿ ಕಟ್ ಮಾಡ್ಕೊತೀವಿ, ಆಮೇಲೆ ಮಧ್ಯದಲ್ಲಿ ಪಾರ್ಟ್ ಮಾಡ್ಕೊತೀವಿ. ಇದಾದ ನಂತರ ಇದರ ಮೇಲೆ ಒಂದು ಚಿಪ್ಪೆ ಇರುತ್ತೆ, ಲೇಯರ್ ಆಗಿ. ಆ ಲೇಯರ್ ಚಿಪ್ಪೆಯನ್ನು ತೆಗಿಬೇಕು ನಾವು. ನೋಡಿ, ಲೇಯರ್ ಥರ ಇದೆಯಲ್ಲ, ಇದನ್ನು ತಕ್ಕೊಬೇಕು ಕ್ಲೀನಾಗಿ. ನೋಡಿ ಯಾವ ಥರ ಸುಲಿಬೋದು ನಾವು ಅದನ್ನು. ಒಳ್ಳೆ ಬಾಳೆಹಣ್ಣು ಚಿಪ್ಪೆ ಸುಲಿತಾ ಇದ್ದೀವಿ ಕ್ಲೀನಾಗಿ. ನೋಡಿ, ಎಲ್ಲ ತೆಗೆದಿಟ್ಕೊಂಡಿದ್ದೀವಿ. ಇದನ್ನು ನಾವು ಡೈರೆಕ್ಟ್ ಈಗ ಚಾಪರಲ್ಲಿ ಚಾಪ್ ಮಾಡ್ತೀವಿ. ಅದಕ್ಕೆ ಮುಂಚೆ ನಾವು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ನೋಡಿ, ಒಂದು ಬೌಲ್ ಇಟ್ಟಿದ್ದೀವಿ. ಅದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀವಿ, ಎಷ್ಟು ಬೇಕಾಗಿರುತ್ತೆ. ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀವಿ, ಕಾಯಕ್ಕೆ ಇಟ್ಟಿದ್ದೀವಿ. ಮೀಡಿಯಮ್ ಫ್ಲೇಮಲ್ಲಿ ಕಾಯ್ತಿದೆ ಅದು. ಇವಾಗ ನೋಡಿ, ಇದು ಸ್ಲೈಸರ್. ಇದರಲ್ಲಿ ನಾವು ಗೆಣಸನ್ನ ಈಗ ಇದು ಮಾಡ್ಕೊತೀವಿ. ನೋಡಿ ಯಾವ ಥರ ಹೊಡಿತಿದ್ದೀವಿ, ಅದು ಹೇಗೆ ರೌಂಡಾಗಿ ಬೀಳ್ತಿದೆ ಅಂತ ನೋಡಿ. ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಮುಂಚೆನೇ ನಾವು. ಆಮೇಲೆ ಅದನ್ನ ಒಂದೊಂದು ಪೀಸಾಗೆ ಎತ್ತಿ ಎಣ್ಣೆಗೆ ಹಾಕ್ತೀವಿ. ಸ್ಲೈಸ್ ಮಾಡ್ಕೊಂಡಿದ್ದೀವಲ್ಲ, ಇಷ್ಟನ್ನು ಬೇಯಿಸ್ಕೊಳ್ಳೋಣ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಒಂದೊಂದಾಗಿ ಆ ಲೇಯರ್ಸ್ನ ಒಂದೊಂದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತೀನಿ. ನೋಡಿ, ಅದು ಎಣ್ಣೆ ಕಾದಿರೋದಕ್ಕೆ ಹಾಕಿದ ತಕ್ಷಣ ಯಾವ ರೀತಿ ಮೇಲೆ ಬರ್ತಾ ಇದೆ ಅಂತ. ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ಕೊಂಡಿದ್ದೀವಿ ಎಣ್ಣೆನ, ಹೆವಿ ಹೈ ಫ್ಲೇಮಲ್ಲಿ ಇಟ್ಟಿಲ್ಲ. ನೋಡಿ ಯಾವ ರೀತಿ ಮೇಲೆ ಬರ್ತಾ ಇದೆ. ಎಣ್ಣೆ ಚೆನ್ನಾಗಿ ಕಾದಿದ್ರೇ ಈ ಥರ ಹಾಕಿದ ತಕ್ಷಣ ನೀವು ಮೇಲೆ ಬರೋದು. ಹೀಗೆ ತಿರುವಾಕೊಡಿ ನೀವು. ಎಲ್ಲ ಕೆಳಗಡೆ ಡಿಪ್ ಮಾಡಿ ಆಯಿಲಲ್ಲಿ ಕೆಳಗಡೆ ಕ್ಲೀನಾಗಿ ಬೇಯುತ್ತದೆ. ನೋಡಿ, ಈಗ ಒಂದು 95% ಬೆಂದಿದೆ ಇದು. ಇನ್ನೊಂದು 10 ಸೆಕೆಂಡ್ಸ್ ಹಾಕಿದ್ದು ಬೆಂದೋಗುತ್ತೆ. ನೋಡಿ, ಈಗ ಕ್ಲೀನಾಗಿ ಬಂದಿದೆ. ಗರಿಯಾಗಿ ಬರುತ್ತೆ. ಲೈಟ್ ಬ್ರೌನ್ ಆಗಿದೆ, ಡಾರ್ಕ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ನಾವು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ತೀವಿ. ನೋಡಿ, ಹಾಕಿದ್ದೀವಿ, ಉಪ್ಪು ಖಾರ ಹಾಕಿದ್ದೀವಿ. ಎಷ್ಟು ಬೇಕಷ್ಟು. ಸ್ವಲ್ಪ ಉಪ್ಪು ಕಡಿಮೆನೇ ಹಾಕೊಂಡ್ರೆ ಒಳ್ಳೆಯದು. ಚಿಪ್ಸ್ ಕೂಡ ಕ್ಲೀನಾಗಿ ಡ್ರೈ ಆಗಿದೆ. ನೋಡಿ, ಎಲ್ಲೂ ಎಣ್ಣೆ ಕಾಣ್ತಾ ಇಲ್ಲ ನಿಮಗೆ. ಇವಾಗ ತಿರುಗಿಸ್ಕೊಳ್ಳಿ. ಆ ಥರ ತಿರುಗಿಸಿ ಅದು ಎಲ್ಲ ಕಡೆ ಹಿಡಿಯಂಗೆ ಮಾಡ್ಕೊಂಡು. ನೋಡಿ, ಈಗ ಮರಗೆಣಸು ಚಿಪ್ಸ್ ತಯಾರಾಗಿದೆ ಸವಿಯಲು. ನೀವು ನಮ್ಮ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ.